ಪ್ರಶಾಂತ್, ರೇರೆಸ್ಟ್ ಆಫ್ ದ ರೇರ್ ವಾಯ್ಸಸ್ ಇವೆಲ್ಲ. ಅಲ್ಲ ನೋಡಿ, ಈ ರೀತಿಯ ಈ ವಾಯ್ಸ್ಗಳು ಕೂಡ ನೋಡಿ. ಇಲ್ಲ, ಅವ್ರು ಹೇಳಿದ್ರಲ್ಲ, ಯಾರು ಶಾಫಿ ಅವರು. ಹೇಳಿ ರಿಯಾಜ್ ಕ್ವಿಕ್ಲಿ. ಘಂಟಸಾಲ ವೆಂಕಟೇಶ್ ಅದೇ ಅವ್ರು ಹೇಳಿದ್ರಲ್ಲ, ಸಮಾನ್ಯತೆ ಕೊಡಬೇಕಂತ. ಇಸ್ಲಾಂ ಧರ್ಮದಲ್ಲಿ ಹೆಣ್ಮಕ್ಳಿಗೆ ಅಂತಾನೆ ಸಮಾನ್ಯತೆನೇ ಕೊಟ್ಟಿದೆ. ಅವರು ಸ್ಟಡಿ ಮಾಡಲಿ ಬೇಕಾದ್ರೆ ಏನೇನು ಸಮಾನ್ಯತೆ ಇದೆ ಅಂತ. ಅವರು ತಾಯಿ ಆದ್ರೆ ಅವ್ರ ಕಾಲಡಿಯಲ್ಲಿ ಸ್ವರ್ಗವನ್ನೇ ಇಟ್ಟಿದೆ ಇಸ್ಲಾಂ ಧರ್ಮದಲ್ಲಿ. ಅಂತದ್ದು ಸುಮಾರು ಮಗಳಾದ್ರೆ ಏನು, ಹೆಂಡತಿ ಹಿಂದೂ ಧರ್ಮದಲ್ಲೂ ಹೇಳ್ತಾರೆ ರಿಯಾಜ್, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ದಿಲ್ಲಿ, ಹರಿಯಾಣ, ಉತ್ತರ ಪ್ರದೇಶದಲ್ಲಿ ಮಾತಾಡಿದ್ರಿ ನೀವು ಕೇಳ್ರಿ. ಇಲ್ಲಿ ತ್ರಿಬಲ್ ತಲಾಖ್ ಬಗ್ಗೆ ಮಾತಾಡಿದ್ರಿ. ತ್ರಿಬಲ್ ತಲಾಖಿಗೆ ಎಷ್ಟು ಜನ ಹೆಣ್ಮಕ್ಳು ವಿರೋಧಿಸಿದ್ರು ಅದ್ರ ಬಗ್ಗೆ. ತಲಾಖಿಗೆ ಅದಕ್ಕೆ ಅಂತಾನೆ ಒಂದು ಮಾರ್ಗಸೂಚಿಗಳಿದಾವೆ, ಆ ಪವಿತ್ರ ಗ್ರಂಥದಲ್ಲಿ ತೋರಿಸಿದೆ. ಅದಕ್ಕೆ ಇಸ್ಲಾಂ ಧರ್ಮದವರು ಯಾರು ಪಾಲನೆ ಮಾಡ್ತಾ ಇದ್ದಾರೆ ಅವ್ರು ಪಾಲನೆ ಮಾಡ್ತಾ ಇದ್ದಾರೆ, ಅದನ್ನ ಪಾಲಿಸ್ಕೊಂಡು ಬಂದೇ ಬರ್ತಾರೆ. ಕೆಲವರು ವಿರೋಧಿಸ್ತಾ ಇರ್ತಾರೆ, ಅವ್ರಿಗೆ ಸಮಾನತೆ ಬೇಕು. ಮಸೀದಿಗಳಲ್ಲಿ ಹೆಣ್ಮಕ್ಳಿಗೆ ಆ ಸಮಿತಿಯಲ್ಲಿ ಸೇರ್ಕೊಳ್ಳಕ್ ಅವಕಾಶ ಇಲ್ಲ. ಕಾನೂನಿನ ಪ್ರಕಾರ ಇದೆ, ನೋಡೋಣ ಕಾನೂನು ಗೆಲ್ಲತ್ತಾ ಏನು ಗೆಲ್ಲತ್ತೆ ಅಂತ. ಅಜಿತ್, ನಾನೀಗ ಮಹಿಳೆಯರ ಪ್ರಶ್ನೆ ಬಂದಾಗ ಹೇಳ್ತೀನಿ. ಈಗ ನಮ್ಮದೊಂದು ಕಾರ್ಯಕ್ರಮ ಬರುತ್ತೆ, ಹೋಮ್ ಮಿನಿಸ್ಟ್ರು ಅಲ್ವಾ. ನಾನೇ ಸ್ವತಃ ಅನೇಕ ಮುಸ್ಲಿಂ MLAಗಳಿಗೆ ಕಾಲ್ ಮಾಡಿದೆ. ಐ ಆಮ್ ಟಾಕಿಂಗ್ ಅಬೌಟ್ MLAs. ನಿಮ್ಮ ಪರಿವಾರದ ಜೊತೆಗೆ ನೀವು ಕಾರ್ಯಕ್ರಮಕ್ಕೆ ಬನ್ನಿ ಅಂತಂದರೆ, ಇಲ್ಲ ನಮ್ಮಲ್ಲಿ ನಮ್ಮ ಮುಸ್ಲಿಂ ಅಲ್ಲ ಹೆಣ್ಮಕ್ಳು ಯಾಕೆ ಪೊಲಿಟಿಕ್ಸು, ನಮ್ಮ ಮಹಿಳೆಯರು ಹೊರಗೆ ಬರೋದು ಇಷ್ಟಪಡಲ್ಲ ಅಂತಕ್ಕಂಥದ್ದನ್ನು. ನಾನು ಎಲ್ಲರೂ ಟಿ ವಿಗೆ ಬರಬೇಕು ಮಾತಾಡಬೇಕು ಅನ್ನೋ ದ್ಯಾಟ್ ಇಸ್ ಯುವರ್ ಪ್ರೈವಸಿ. ಆದರೆ ಮುಸ್ಲಿಂ ಸಮುದಾಯದಲ್ಲಿ ಇವತ್ತು ಅವ್ರು ಹೇಳ್ತಿದ್ದಾರೆ, ಇಲ್ಲ ಮಹಿಳೆಯರಿಗೆ ನಮ್ಮ ಭಾಳ ಗೌರವ ಇದೆ ಅಂತಕ್ಕಂಥದ್ದು. ಗೌರವ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ, ಆದರೆ ಆ ಫ್ರೀಡಮ್ ಬೇಕಲ್ವಾ. ನೀವು ಇವತ್ತು ಟೆಲಿವಿಷನ್ ಚಾನೆಲ್ ಮೇನ್ ಸ್ಟ್ರೀಮ್ನಲ್ಲಿ ಕುಳಿತುಕೊಂಡು ಹೇಳ್ತಾ ಇದ್ದೀರಿ, ಹೇಳುವ ಧೈರ್ಯ ಮಾಡ್ತಾ ಇದ್ದಾರೆ ರಿಯಾಜ್, ಇಲ್ಲ ಮಹಿಳೆಯರು ಯಾಕಬೇಕು ಅದರಲ್ಲಿ ಅಂತಕ್ಕಂಥದ್ದನ್ನು. ಎಲ್ಲ ಕಡೆ ಸಮಾನತೆ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಇರಾನ್ನಲ್ಲಿ ಏನು ನಡೀತಾ ಇದೆ ಹಾಗಾದರೆ? ನೀವು ಇಲ್ಲ ವಕ್ಫ್ ಬೋರ್ಡ್, ಹೌದ್ರಿ, ವಕ್ಫ್ ಬೋರ್ಡ್ನಲ್ಲಿ ಇಬ್ಬರು ಮಹಿಳೆಯರನ್ನು ಹಾಕಿದರೆ ಯಾಕೆ ಹಾಕ್ತೀರಿ, ಮುಜರಾಯಿಗೆ ಹಾಕಿ ಅಂತಕ್ಕಂಥ ಪ್ರಶ್ನೆ ಕೇಳೋದಾದರೆ ನೀವು ಹೆಂಗೆ ಮುಸ್ಲಿಂ ಸಮುದಾಯವನ್ನು 21ನೇ ಶತಮಾನಕ್ಕೆ ತರಲಿಕ್ಕೆ ಸಾಧ್ಯ ಆಗುತ್ತೆ? ನಾವು 2025ರಲ್ಲಿ ಇದ್ದೀವಿ ರೀ. ಸಾಚಾರ ಕಮಿಟಿಲಿ ಆ ರಿಪೋರ್ಟ್ ಹೆಂಗೆ ಬಂತು ಅನ್ನೋದು ಈಗ ಅರ್ಥ ಆಗ್ತಿದೆ ನನಗೆ. ಸಾಚಾರ ಕಮಿಟಿ ಹೇಳ್ತಲ್ಲ ಮುಸ್ಲಿಮರ ಸ್ಥಿತಿಗತಿಗಳು ಏನು ಅಂತ, ಅದು ಯಾಕೆ ಹಂಗಾಗಿದೆ ಅನ್ನೋದು ಈಗ ಅರ್ಥ ಆಗ್ತದೆ. ಮಸೀದಿ ಸಮಿತಿಯಲ್ಲಿ ತಗೊಂಡು ಮಂದಿ ಹಾಕ್ತಾ ಇದ್ರಲ್ಲ ಹೆಣ್ಮಕ್ಳಿಗೆ. ಎಲ್ಲಿ ಯಾಕಿಲ್ಲ? ಮತ್ತೆ ವಕ್ಫ್ ಬೋರ್ಡ್ ಅಂದ್ರೆ ಏನಂತ ತಿಳ್ಕೊಂಡಿದ್ರ? ಮದ್ರಸಾ, ಮಸೀದಿ, ಮತ್ತೆ ದರ್ಗಾಗಳು, ಖಾನ್ಖಾಗಳು ಅವೇ ಅಲ್ಲ ಬರೋದು. ಮತ್ತಿನ್ನೇನ್ ಬರ್ತವೆ? ವಕ್ಫ್ ಬೋರ್ಡ್ ಅಂದ್ರೆ ಏನ್ ರಾಜಕೀಯ ಪಕ್ಷನ? ಅದು ರಾಜಕೀಯ ಪಕ್ಷ ರಾಜಕೀಯ ಪಕ್ಷಗಳಾಗಿ ನೀವು ಒಂದು ಅಕಸ್ಮಾತ್ ರಿಯಾಜ್ ಅಂತ ಇರ್ಬೋದು ಅಥವಾ ಬೇರೆ ಬೇರೆ ಯಾರು ಮುಸಲ್ಮಾನರಿದ್ದಾರೆ, ಒಂಚೂರು ಪ್ರಶಾಂತ್ ನಾಥ್ ಒಂದು ಮಾತಾಡಿದ್ರು, ಯುಗ ಧರ್ಮ ಅಂತ ಒಂದಿದೆ. ಯುಗ ಧರ್ಮ ಬಂದೆ ಯಾಕೆ ಯುಗ ಧರ್ಮ ಬಂದೆ ಯಾಕೆ ಇಂಪಾರ್ಟೆಂಟ್ ಅಂದ್ರೆ 6ನೇ ಶತಮಾನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಹೆಣ್ಮಕ್ಳಿಗೆ 1/3 ಪ್ರಾಪರ್ಟಿ, ಗಂಡ್ ಮಕ್ಳಿಗೆ 2/3 ಪ್ರಾಪರ್ಟಿ ಅಂತ 6ನೇ ಶತಮಾನದಲ್ಲಿ ಮಾಡಿದ್ರು ಮುಸಲ್ಮಾನರು. ಇವತ್ತೇನ 1947 ನಮ್ಮ ಸ್ವಾತಂತ್ರ್ಯ ಬಂದ್ಮೇಲೆ ನಾವು ಆಮೇಲೆ ಪಾಸ್ ಮಾಡ್ಕೊಂಡ್ವಿ, ಎಲ್ಲ ಹೆಣ್ಮಕ್ಳು ಗಂಡು ಮಕ್ಳೆಲ್ಲ ಸಮಾನ ಅಂತ ಮಾಡ್ಕೊಂಡ್ವಿ. ಅನೇಕ ಜನ ಇವತ್ತು ಅದನ್ನ ಫಾಲೋ ಮಾಡೋಕ್ಕೆ ಹೊರಟಿದ್ದಾರೆ, ಮಾಡ್ತಾನೂ ಇದ್ದಾರೆ. ಇವತ್ತೇನಾಗಬೇಕಾಗಿದೆ ಅಂತ ಹೇಳಿದ್ರೆ, ಆವತ್ತೇ ನೀವು ಯುಗ ಧರ್ಮ ಅಂತ ಆವತ್ತು ಮಾಡಿದವರು ನಾವು ಅಪ್ರಿಷಿಯೇಟ್ ಮಾಡ್ತಿದ್ವಿ. ಇವತ್ತೇನಂದ್ರೆ ಇವತ್ತಿನ ಯುಗ ಧರ್ಮಕ್ಕೆ ಬನ್ನಿ ಅಂತ ನಾವು ಹೇಳ್ತಾ ಇದೀವಿ. ಈಗ ಮಾಡದೇ ಇದ್ರೆ ಇವತ್ತೇನಾಗಿದೆ ಅಂದ್ರೆ 1.8 crores ಎಕ್ಸ್ ಮುಸ್ಲಿಮ್ಸ್ ಇದ್ದಾರೆ. ಇನ್ನು ಕಮಿಂಗ್ ಡೇಸ್ ನಲ್ಲಿ ಪ್ರತಿಯೊಬ್ಬರು ಎಕ್ಸ್ ಮುಸ್ಲಿಮ್ಸ್ ಆಗ್ತಾರೆ. ಭಾರತದಲ್ಲಿ 1.8 crores ಎಕ್ಸ್ ಮುಸ್ಲಿಮ್ಸ್ ಜಾಸ್ತಿ ಆಗ್ತಾರೆ. ಮಾತಿನ ವಿಪರ್ಯಾಸ ನನಗನ್ಸಿದ್ದು, ಇಡೀ ವಕ್ಫ್ ಬಿಲ್ ಸಂವಿಧಾನ ವಿರೋಧಿ ಅಂತೀರಿ, ನೆಕ್ಸ್ಟ್ ಮೂಮೆಂಟ್ ಹೇಳ್ತೀರಿ ಮಹಿಳೆಯರಿಗೆ ಅದರಲ್ಲಿ ಹಾಕಬಾರ್ದು ಅಂತಕ್ಕಂಥದ್ದು. ಇದಕ್ಕಿಂತ ದೊಡ್ಡ ವಿಪರ್ಯಾಸ ಏನಿದೆ? ಸಂವಿಧಾನ ನಗ್ತಾ ಇದೆ. ಧನ್ಯವಾದ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.